ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಸೋಮವಾರ ಬಹಳ ಶಿವನ ಆರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಮಾಡುವಂತಹ ದಿನ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಸಹ ಶಿವಪ್ಪನಿಗೆ ಎಲ್ಲ ಕಡೆ ಪೂಜೆ, ಒಂದಷ್ಟು ಹೋಮ ಯಜ್ಞ ಎಲ್ಲ ರೀತಿಯಲ್ಲೂ ಸಹ ಇವತ್ತಿನ ದಿನ ಸಕಲ ಸೌಕರ್ಯದಿಂದ ಎಲ್ಲ ರೀತಿಯಲ್ಲೂ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿಗೆ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಯಾಕೆ ಶಿವನ ಆರಾಧನೆಯನ್ನು ಮಾಡ್ತೀವಿ, ಅದರಲ್ಲೂ ಸೋಮವಾರ ಏನು ವಿಶೇಷತೆ ಇದೆ, ಅದರ ಜೊತೆಗೆ ಕೆಲವೊಂದಷ್ಟು ದೋಷದ ಬಗ್ಗೆ ಕೇಳಿದ್ರಿ. ಅದೇ ರೀತಿಯಾಗಿ ಇನ್ನೂ ಉಳ್ಕೊಂಡಿರುವಂತಹ ದೋಷದ ಬಗ್ಗೆ ಇವತ್ತು ಎಂದಿನಂತೆ ನಮಗೆ ತಿಳಿಸ್ಕೊಡೋಕೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಒಂದು ಟೈಮ್ ಆದರೂ ದರ್ಶನ ಮಾಡಿ. ಖಂಡಿತವಾಗ್ಲೂ ತುಂಬ ಕಠಿಣವಾಗಿದ್ದಂಥ ಕಷ್ಟಗಳಿದೆ. ಅದೇ ರೀತಿ ಮನಸ್ಸು ಸರಿ ಇಲ್ಲ, ತುಂಬಾ ಏನೇನೋ ಸಮಸ್ಯೆಗಳು ಬರ್ತಾನೆ ಇದೆ ಒಂದ್ರ ಮೇಲೆ ಒಂದು ಅಂತ ಅನ್ನೋರು ಖಂಡಿತವಾಗ್ಲೂ ಆದಷ್ಟು ಬೇಗ ಮಂತ್ರಾಲಯ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋಗಿ ಸಂಕಲ್ಪ ಫಸ್ಟ್ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ನಂದಾದೀಪ ಹಚ್ಚಿ ಹೋಗೋಂಥವ್ರೆಲ್ಲರೂ ಒಬ್ಬೊಬ್ರು ಸಹ ನಂದಾದೀಪ ಹಚ್ಚಿ. ಅದೇ ರೀತಿ ಮಾಂಚಾಲಮ್ಮನವ್ರಿಗೆ ಖಂಡಿತವಾಗ್ಲಿ ಮಡ್ಲಕ್ಕಿ ಕೊಡಿ. ಅದೇ ರೀತಿ ಮಡ್ಲಕ್ಕಿ ಏನಕ್ಕೆ ಕೊಡಬೇಕು ಅಂತ ಅಂದರೆ, ಆ ತಾಯಿಗೆ ನಮ್ಮ ಮನೆ ಮಗಳಾಗಿದ್ದರೆ ನಾವು ಕೊಡಲ್ವಾ, ಆ ರೀತಿ ಆ ತಾಯಿ ನಮ್ಮಮ್ಮನಿಗೆ ಕೊಡುವಾಗ ನಮ್ಮ ಮಡ್ಲಲ್ಲಿ ಏನೇನು ಬೇಕೋ ಎಲ್ಲನೂ ತುಂಬಿಸ್ಕೊಡ್ತಾರೆ ನೋಡಿ. ಸಕಲನೂ ನಮ್ಗೆ ಬಂದು ತುಂಬುತ್ತೇವೆ ನಮ್ಮ ಮಡ್ಲಲ್ಲಿ. ಹಾಗಾಗಿ ಅದಕ್ಕೋಸ್ಕರನೇ ಹೇಳೋಂಥದ್ದು, ಮಾಂಚಾಲಮ್ಮನವ್ರಿಗೆ ಖಂಡಿತವಾಗ್ಲೂ ಮಡ್ಲಕ್ಕಿ ಕೊಡಬೇಕು. ಒಬ್ಬೊಬ್ಬರು ಹೋಗೋ ಅಂಥವ್ರು ಮಡ್ಲಕ್ಕಿ ಕೊಡಬೇಕು. ಅದೇ ರೀತಿ ದೀಪ, ದೊಡ್ಡ ದೊಡ್ಡ ದೀಪಗಳಿರ್ತವೆ, ದೀಪಸ್ತಂಭ, ಅದನ್ನು ತೊಗೊಂಡೋಗಿ ದಾನ ಕೊಡಿ. ರಾಯರಿಗಾಗಲಿ ಮಾಂಚಾಲಮ್ಮನವ್ರಿಗಾಗಲಿ ಖಂಡಿತ ಕೊಡಿ. ತುಂಬ ವಿಶೇಷತೆ ಇರೋ ಅಂಥದ್ದು. ಯಾಕೆ ದೀಪಸ್ತಂಭ ನಾವು ಕೊಡಬೇಕು ಮಾಂಚಾಲಮ್ಮನವ್ರಿಗೆ? ಒಂದು ಕೊಡಬಾರ್ದು, ಖಂಡಿತವಾಗ್ಲಿ 2 ದೀಪವನ್ನೇ ಕೊಡಬೇಕು. ಚೆನ್ನಾಗಿರೋ ಅಂಥದ್ದು. ಒಂದು ಸುಮಾರು ಅಂದ್ರೂ ಒಂದು 3 ಅಡಿಗೆ 2.5 ಅಡಿ 4 ಅಡಿ ಈ ಥರ ಎಲ್ಲ ಕೊಡ್ತಾರೆ. ಅದೇ ರೀತಿ ದೊಡ್ಡದಾಗಿ ಕೊಡುವಾಗ ಆರಾಧನೆ ಸಮಯದಲ್ಲಿ ಆ ತಾಯಿಗೆ ದೀಪ ಹಚ್ತಾರೆ. ಹಾಗಾಗಿ ಬೇಕಾದಷ್ಟು ರಾಯರಲ್ಲಿ ಏನು ಬೇಕೋ ನಾವು ಕೋರಿಕೆ ಇಡ್ತೀವೋ ಅದನ್ನು ಖಂಡಿತ ನೆರವೇರಿಸ್ಕೊಡ್ತಾರೆ ರಾಘವೇಂದ್ರ ಸ್ವಾಮಿ. ಹಾಗಾಗಿ ಮಾಂಚಾಲಮ್ಮನವ್ರಿಗೆ ಫಸ್ಟು ಮಡ್ಲಕ್ಕಿ ಯಾಕೆ ಹಾಕಬೇಕು ಅಂತ ಅಂದರೆ, ಆ ತಾಯಿ ನಮ್ಮಮ್ಮನ ಎಲ್ಲೆಲ್ಲಿ ನಾವು ಹೋಗೋದ್ರೊಳಗಡೆ ರಾಯರ ಹತ್ರ ಹೇಳ್ತಾರಂತೆ, ನಿಮ್ಮ ಭಕ್ತರು ಭಗವಂತ, ನಿಮ್ಮ ಭಕ್ತರು ರಾಯರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕೋ ಅದನ್ನು ನೀವು ದಯಪಾಲಿಸಿ ಖಂಡಿತವಾಗ್ಲೂ ಕೊಡಿ. ಅವ್ರು ಕೇಳೋ ಅಂಥದ್ದು, ಭಕ್ತರು ಕೇಳೋ ಅಂಥದ್ದನ್ನು ಖಂಡಿತವಾಗ್ಲೂ ಕೊಡಿ ಅಂತ ಹೇಳ್ತಾರಂತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ನಮಗಿದ್ರೆ ಸಾಕು. ಆ ಮಾಂಚಾಲಮ್ಮನವ್ರ ಆಶೀರ್ವಾದ ಇತ್ತು ಅಂದರೆ ನಾವೇನು ಬೇಕಾದರೂ ಸಾಧಿಸ್ಬೋದು. ಆದರೆ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಷ್ಟು ಲೇಟ್ ಆಗುತ್ತೋ ಅಷ್ಟು ಒಳ್ಳೆಯದಾಗುತ್ತೆ. ಆ ಭಗವಂತನ ತಾಯಿ ನಮ್ಮಮ್ಮನ ದರ್ಶನ ಮಾಡ್ಕೊಂಡು ಬನ್ನಿ. ಅದೇ ರೀತಿ ವಾದೀಂದ್ರ ಸ್ವಾಮಿಯಿಂದನೂ ತುಂಬ ವಿಶೇಷತೆ ಇದೆ, ಅದು ಸಹ ಇವತ್ತು ತಿಳಿಸ್ಕೊಡ್ತೀನಿ. ಗುರುವೇ ಶರಣಂ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದಕ್ಕೆ ಯಾವ ರೀತಿ ಪರಿಹಾರ ಕಂಡ್ಕೋಬೇಕು ಅನ್ನೋದು ನಿಮಗೆ ಅದು ಸೂಕ್ತವಾಗಿ ತಿಳ್ಕೊಂಡಿರಬೇಕು. ಅದರಲ್ಲೂ ವಿಶೇಷವಾಗಿ ಉದ್ಯೋಗ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮದುವೆ ವಿಳಂಬ ಆಗ್ತಾ ಇರೋಂಥಾಗಿರ್ಬೋದು, ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇರುವಂಥದ್ದಾಗಿರ್ಬೋದು, ಈ ರೀತಿಯ ಸಾಕಷ್ಟು ಸಮಸ್ಯೆಗಳಿಗೆ ಇಲ್ಲಿಂದ ಪರಿಹಾರ ಕಂಡುಕೊಳ್ಳೋದು ಅಂತ ಎಲ್ಲರಿಗೂ ಸಹ ಗೊತ್ತಿರಲ್ಲ. ದಯವಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಯಾವುದೇ ಪ್ರಶ್ನೆ ಇದ್ದರೆ ಕರೆ ಮಾಡಿ. ತಪ್ಪದೇ ಗುರುಮಾತಾ ಹತ್ರ ನಿಮ್ಮೆಲ್ಲ ಸಮಸ್ಯೆಗಳಿಗೆ, ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ಇವತ್ತು ಸೋಮವಾರ, ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಯಾಕೆ ನೆಲೆಸಿದ್ರು, ಅದೇ ರೀತಿಯಾಗಿ ಇವತ್ತಿನ ಪೂಜೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀರಾ? ನೋಡಿ, ಮಂಜುನಾಥ ಸ್ವಾಮಿಗೆ ಮಾತ್ರ ಯಾವಾಗಲೂ ನಾವು ಹೋಗ್ತೀವಿ ಅಂದ ತಕ್ಷಣ ಖಂಡಿತ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಿರಲಿ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಆಗಿರಲಿ, ಅದೇ ರೀತಿ ತಿರುಪತಿಗಾಗಿರಲಿ ತಿಮ್ಮಪ್ಪನಿಗೆ, ಇವ್ರು ಮೂವರಿಗೂ ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗದೇ ಇಲ್ವಂತೆ. ಕಾರಣ ಅಷ್ಟು ಆ ಭಗವಂತನಲ್ಲಿರೋ ಅಂಥ ಶ್ರೇಷ್ಠತೆ, ಆ ಭಗವಂತನಲ್ಲಿ ಇರೋ ಅಂಥ ಎಲ್ಲ ಒಳ್ಳೆಯ ವಿಷಯಗಳು ನಮಗೆ ಬರಬೇಕು ಅಂತಂದರೆ ನಾವು ಅಷ್ಟೇ ಸತ್ಯ ಧರ್ಮದಿಂದ ಇರಬೇಕು. ಏನು ಅಂತ ಅಂದರೆ ನೋಡಿ, ಎಲ್ಲ ವಿಷಯಕ್ಕೂ ಒಂದು ಭಗವಂತ ಒಂದು ಯಾವುದೋ ಒಂದು ವಿಷಯದಲ್ಲಿ ಸಲಹೆ ಕೊಡ್ತಾನೆ ಇರ್ತಾರೆ. ಆದರೆ ನಾವು ಮೈ ಮರ್ತೋಗಿರ್ತೀವಿ. ಅದು ಯಾರಿಗೂ ಭಕ್ತರಿಲ್ಲ ನಮಗೆ. ದೇವ್ರ ಹತ್ರ ಆ ದೇವ್ರಿಗೂ ನಮ್ಮ ಭಕ್ತರಾಗಕ್ಕಾಗ್ತಾ ಇಲ್ಲ, ಅಥವಾ ಭಕ್ತಿಯಿಂದ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಯಾವ ದೇವ್ರಿಗೂ ಭಕ್ತರಿಲ್ಲ ಅನ್ನೋ ಅಂಥದ್ದು ಇಲ್ಲವೇ ಇಲ್ಲ.
ಒಂದು ದೇವರಿಗೆ ಒಂದು ಭಕ್ತ ಇದ್ದೇ ಇರ್ತಾರೆ. ಆ ದೇವರಿಂದ ಒಬ್ಬ ಭಕ್ತರು ತುಂಬ ವಿಶೇಷಣೆ ಪಡ್ಕೊಂಡಿರ್ತಾರೆ, ಹೇಳೋಕ್ಕಾಗಕ್ಕಿಲ್ಲ. ಹಾಗಾಗಿ ಒಂದೊಂದು ವಿಷಯನೂ ಧರ್ಮಸ್ಥಳಕ್ಕಾಗಲಿ, ಮಂತ್ರಾಲಯಕ್ಕಾಗಲಿ, ತಿರುಪತಿಗಾಗಲಿ, ಈ 3 ವಿಷಯನೂ ಕರೆದ್ರೆ ಮಾತ್ರನೇ ಅಂತ ಅಲ್ಲಿಗೆ ಹೋಗೋಕ್ಕಾಗೋದು. ನೋಡಿ, ಧರ್ಮ ಇಲ್ದಿರ ಧರ್ಮಸ್ಥಳ ದರ್ಶನ ಮಾಡೋಕ್ಕಾಗಲ್ಲ, ಸತ್ಯ ಧರ್ಮ ಇಲ್ದಿರ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ. ಅದೇ ರೀತಿ ತಿರುಪತಿಗೆ ಷಣ್ಮಹಾತ್ಮ ಸ್ವಾಮಿಯಿಂದ ಕಾಟಗಳೆಲ್ಲ ದೂರ ಆಯಿತು ಅಂದರೆ ಮಾತ್ರನೇ ಅವ್ರನ್ನ ದರ್ಶನ ಮಾಡೋಕ್ಕೆ ಸಾಧ್ಯ. ಯಾಕೆ ಈ ಕಾಟದಿಂದ, ಶನೇಶ್ವರ ಸ್ವಾಮಿ ಕಾಟದಿಂದನೇ ತಿರುಪತಿಗೆ ಹೋಗೋ ಅಂಥದ್ದು. ನೋಡಿ, ಅದೇ ಕೃಷ್ಣನಿಂದ ಶನೇಶ್ವರರಿಗೆ ಏನು ಮೋಕ್ಷ ಸಿಕ್ತೋ ಅದೇ ರೀತಿ ತಿರುಪತಿ ಸ್ವಾಮಿಯಿಂದ ಎಲ್ರಿಗೂ ಮೋಕ್ಷ ಸಿಗೋ ಅಂಥದ್ದು. ನನಗಿವಾಗ ಟೈಮ್ ಸರಿ ಇಲ್ಲ ಅಂತನೋರು ಸಹ ತಿರುಪತಿಗೆ ಹೋಗ್ಬೋದು. ಆ ರೀತಿ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಧರ್ಮಸ್ಥಳ ಸ್ವಾಮಿಯಿಂದ ನಮಗೇನೆಲ್ಲ ಸಿಗುತ್ತೆ, ಅದೇ ರೀತಿ ಯಾವಾಗ ಭಗವಂತನ ದರ್ಶನ ನಮಗೆ ಸಿಗುತ್ತೋ ಅಷ್ಟೇ ಪ್ರತಿಫಲ ನಮಗೆ ಸಿಗುತ್ತೆ. ಏನಕ್ಕೆ ನಾವು ಹೋಗಬೇಕು, ಆ ಭಗವಂತ ಅಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಏನು ನೋಡಿ. ಸತ್ಯ ಸ್ಥಾಪನೆ ಮಾಡಬೇಕು ಅಂತಂದರೆ ಸತ್ಯ ಧರ್ಮದಿಂದ ಸ್ಥಾಪನೆ ಮಾಡಬೇಕು ಆ ಭಗವಂತ ಅಂದರೆ ಆ ಧರ್ಮಸ್ಥಳ ಅಲ್ಲ, ಧರ್ಮಸ್ಥಾನ. ಆ ಸ್ಥಾನದಲ್ಲಿ ಬಂದು ಶಿವಪಾರ್ವತಿಯರಿಬ್ಬರೂ ಅಲ್ಲಿ ನೆಲೆಗೊಂಡಿದ್ದಾರೆ. ಅಲ್ಲಿ ನೆಲೆಗೊಂಡ ಮೇಲೇ ನೋಡಿ ಅದು ಧರ್ಮಸ್ಥಳ ಆಗಿದಂಥದ್ದು. ಸ್ಥಳ ಧರ್ಮ ರೀತಿಯಿಂದ ಸ್ಥಳ, ಅದಕ್ಕೋಸ್ಕರನೇ ಅದು ಧರ್ಮಸ್ಥಳ ಅಂತ ಅನ್ನೋದು. ನಮ್ಮಲ್ಲಿ ಧರ್ಮ ಇಲ್ಲ ಅಂತ ಅಂದರೆ ಭಗವಂತನ ಹೋಗ್ಬೋದು, ನೋಡ್ಬೋದು, ಆದರೆ ಯಾವ ಕಾರ್ಯನೂ ಸಕ್ಸಸ್ಸು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ತುಂಬ ಜನ ಹೇಳಿದ್ರು ಅಲ್ಲೋಗಿ ಮದುವೆ ಮಾಡ್ಕೊಂಡಿರೋರು, ಯಾಕೆ ನನ್ನ ತಂಗಿ ಸಹ ಹೇಳಿದ್ದಾಳೆ, ಏನು ಅಂತ ಅಂದರೆ ಅಲ್ಲೋಗಿ ಮದುವೆ ಮಾಡ್ಕೊಂಡವ್ರೆ ನೆಮ್ಮದಿ ಆಗಿಲ್ಲ, ದೂರ ಆಗ್ತಾ ಇದ್ದಾರೆ, ನೆಮ್ಮದಿನೇ ಇಲ್ಲ ಅವ್ರಿಗೆ, ದೂರ ಆಗ್ಬಿಟ್ರು ಅಂತ. ಈ ಥರ ನೋಡಿ, ನಮ್ಮಲ್ಲಿ ಸತ್ಯ ಧರ್ಮ ಅನ್ನೋಂಥದ್ದು ಧರ್ಮ ಇಲ್ಲ ಅಂತ ಅಂದರೆ ಅದೆಂಥವರೇ ಆಗಿರಲಿ ಅಲ್ಲೋಗಿ ಶ್ರೇಷ್ಠದಿಂದ ಬಾಳೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಧರ್ಮಸ್ಥಳ ಸ್ವಾಮಿಯಿಂದ ನಾವೆಲ್ಲ ಪಡ್ಕೋಬೇಕು, ಎಲ್ಲನೂ ಮಾಡ್ಕೋಬೇಕು, ಎಲ್ಲ ಚೆನ್ನಾಗಿ ನಾವು ಬಾಳಬೇಕು ಅಂತಂದರೆ ಫಸ್ಟು ನಾವು ಧರ್ಮ ರೀತಿಯಿಂದ ಇರಬೇಕು. ಧರ್ಮ ಇಲ್ಲದೆ ಧರ್ಮಸ್ಥಳ ಅಲ್ಲ. ನೋಡಿ, ಆ ಧರ್ಮಸ್ಥಳದಿಂದ ನಾವು ಪಡ್ಕೊಳ್ಳೋ ಅಂಥದ್ದು ಏನು ಕೇಳ್ತೀವೋ ಅದು ಟಕ್ಕಂತ ನಡೆಸ್ಕೊಡ್ತಾರೆ. ನನಗೆ ಬೇಕಾದಷ್ಟಾಗಿದೆ, ನನಗೆ ಇವಾಗ್ಲೂ ಸಹ ಯಾರಿಗೋ ಹುಷಾರಿಲ್ಲ ಅಂದರೆ ನಂಗೆ ಟಕ್ಕಂತ ಬರೋದು ಆದಿಗುರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ. ನೋಡಿ, ಅವ್ರು ಏನು ಕ್ಲೂ ಕೊಡ್ತಾರೋ ಇವ್ರ ಹತ್ರ ನಾನು ಹೇಳ್ತಾ ಇರ್ತೀನಿ, ರಾಘವೇಂದ್ರ ಸ್ವಾಮಿ ಹತ್ರ, ಸ್ವಾಮಿ ಈ ರೀತಿ ಇದೆ ನನಗೆ ಮಾಡಿಕೊಡಿ ಅಂದರೆ ಸಾಕು, ಹಿಂಗೆ ಅನ್ನೋದ್ರೊಳಗಡೆ ನಡೆದೋಗ್ಬಿಡುತ್ತೆ. ಕಾರಣ ಏನು ಅಂತಂದರೆ ನಾನು ಏನೇನೂ ಮಾಡ್ಕೊಳ್ಳಲ್ಲ, ಸ್ವಾಮಿ ನಿಮಗೊಂದು ರುದ್ರಾಭಿಷೇಕ ಮಾಡಿಸ್ತೀನಿ, ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ, ಅದು ಸರಿಯಾಗಬೇಕು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಖಂಡಿತ ಅದು ನೆರವೇರುತ್ತೆ. ನಾನು ಯಾವಾಗ ಹೋಗ್ತೀನೋ ಆವಾಗಲೇ ನಾನು ರುದ್ರಾಭಿಷೇಕ ಮಾಡಿಸ್ಬೇಕು ಅನ್ನೋ ಅಂಥದ್ದು ಅಂದ್ಕೊಂಡಿರ್ತೀವಿ. ಆದರೆ ನಾನೇನು ಮಾಡ್ತೀನಿ ಅಂದರೆ ಅಲ್ಲಿರೋರನ್ನ ಪರಿಚಯ ಮಾಡಿಕೊಂಡು ಅವ್ರ ಮುಖಾಂತರ ಆ ಪೂಜೆನೂ ಸಹ ತಿಂಗಳಿಗೊಮ್ಮೆ ರುದ್ರಾಭಿಷೇಕ ಮಾಡಿಸ್ತಾ ಇರ್ತೀನಿ. ಅದು ಎಂಥದ್ದೇ ಕಷ್ಟ ಆಗಿರಲಿ, ಏನೇ ಆಗಿರಲಿ, ಮಾಡಿಸೋಕ್ಕಾಗಲಿಲ್ವಾ ಚಿಂತೆ ಮಾಡ್ಕೊಳ್ಳಲ್ಲ. ನೋಡಿ, ಯಾವಾಗಲೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮಾತ್ರ ಅಲ್ಲ, ಯಾವ ದೇವರೇ ಆಗಿರಲಿ, ನಮ್ಮಿಂದ ಒಂದು ಪೂಜೆ ಪಡ್ಕೋಬೇಕು ಅಂತ ಅಂದರೆ ಯಾವ ತಡೆನೂ ಇರೋದಿಲ್ಲ. ಇಲ್ಲ, ನಮ್ಮ ಪೂಜೆ ಸಾಕು, ನಮ್ಮಿಂದ ಭಕ್ತಿ ಭಾವನೆ ಎಲ್ಲ ಸಾಕು ಅಂತ ಭಗವಂತ ನೆನೆಸ್ಕೊಂಡ ಅಂತ ಅಂದರೆ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಅವಕಾಶ ನಮಗೆ ಈಗೇನು ಬೇಕಾಗಿಲ್ಲ, ನನಗೆ ನಿಧಾನಕ್ಕೆ ಮಾಡು ಅನ್ನೋ ಥರ ಟೈಮ್ ಕೊಡ್ತಾರೆ. ನೋಡಿ, ಅದಕ್ಕೆ ಹೇಳೋದು ಧರ್ಮಸ್ಥಳ ಸ್ವಾಮಿ ಬಂದು ಅಲ್ಲಿ ನೆಲೆ ಆಗೋದಕ್ಕೆ ಕಾರಣ ಏನು, ಪ್ರಪಂಚದಲ್ಲಿ ಧರ್ಮ ರೀತಿ ಅಲ್ಲಿ ನೆಲೆ ಆಗಬೇಕು ಅನ್ನೋಂಥದ್ದು. ಅದೇ ರೀತಿ ನೋಡಿ, ಎಲ್ಲ ಅನ್ನದಾನ ಮಾಡೋ ಅಂಥದ್ದು ಅದು ಟೈಮೇ ಇಲ್ಲ, ಯಾರೋದ್ರೂ ಅನ್ನದಾನ ನಡೀತಾನೆ ಇರುತ್ತೆ. ಅಲ್ಲಿ ಭಗವಂತ ಕೈಲಾಸದಿಂದ ತಂದಂಥ ಅಗ್ನಿನ ಹಚ್ಚಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಲ್ಲಿ ಅನ್ನದಾನ ಮಾಡೋಕ್ಕೆ. ಈಗಲೂ ಸಹ ಅನ್ನದಾನಕ್ಕೆ ಆ ಅಗ್ನಿ ಸ್ಪರ್ಶ ಮಾಡಿದಂಥ ಜಾಗದಲ್ಲೇ ಅಲ್ಲಿ ಅಡುಗೆ ನಡೀತಾ ಇರೋ ಅಂಥದ್ದು. ನೋಡಿ, ಯಾವ ಕಾರಣಕ್ಕೂ ಸರಿ ಒಂದು ಶಿವಾಲಯ ಆಗಿರಲಿ ಅಥವಾ ನಾರಾಯಣನ ದೇವಸ್ಥಾನ ಆಗಿರಲಿ, ಕೃಷ್ಣ ದೇವಸ್ಥಾನ ಆಗಿರಲಿ, ಎಲ್ಲದಕ್ಕೂ ಆ ಭಗವಂತ ಒಂದೊಂದು ಶ್ರೇಷ್ಠದಿಂದ ಒಂದೊಂದು ಕಾರ್ಯ ಮಾಡಿರ್ತಾರೆ. ಆ ಕಾರ್ಯಕ್ಕೆ ಕರ್ತವ್ಯ ಯಾಗೆಲ್ಲ ಲಿಂಕ್ ತಂದಿರ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇರಲ್ಲ. ಧರ್ಮದಿಂದ ಇರಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಅಮ್ಮನವ್ರು ದರ್ಶನ ಮಾಡಿ, ಅಣ್ಣಪ್ಪ ಸ್ವಾಮಿ ಇದ್ದಾರೆ. ಯಾಕೆ ಅಣ್ಣಪ್ಪ ಸ್ವಾಮಿ ಒಳಗಡೆ ದೇವಸ್ಥಾನದಲ್ಲೇ ಇದ್ದಾರೆ ಅಂದರೆ ಹೋಗೋಂಥ ಹೆಣ್ಮಕ್ಳಿಗೆ ದರ್ಶನ ಸಿಗಲ್ಲ, ಅದಕ್ಕೋಸ್ಕರ ಬೆಟ್ಟ ಹತ್ತಬಾರ್ದು, ಏಜ್ ಅಟೆಂಡ್ ಮಾಡಾಯಿತು ಅಂತ ಅಂದ್ರೇ ಹೆಣ್ಮಕ್ಳು ಮೇಲೆ ಹೋಗಬಾರ್ದು ಅನ್ನೋಂಥ ಒಂದಿದೆ. ಅದಕ್ಕೋಸ್ಕರನೇ ಗಂಡ್ಮಕ್ಳು ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬೋದು, ಹೆಣ್ಮಕ್ಳು ಹೋಗಬಾರ್ದು. ಕಾರಣ ಬರುವಾಗಲೇ ನಾವು ಆ ಧರ್ಮಸ್ಥಳಕ್ಕೆ ಹೋಗುವಾಗಲೇ ಅಣ್ಣಪ್ಪ ಸ್ವಾಮಿನ ದರ್ಶನ ಮಾಡಿಬಿಡ್ಬೇಕು.
ಮಾಡಿದ್ರೇ ನಮಗೇನೆಲ್ಲ ಕಷ್ಟ ಇದೆಯೋ ನಮಗೆ ಕಾವಲು ದೇವರಾಗಿ ಬರ್ತಾರೆ ಅವರು. ಅಣ್ಣಪ್ಪ ಸ್ವಾಮಿ ಕಾವಲು ದೇವರು ನೋಡಿ ಎಷ್ಟು ವಿಶೇಷತೆ ಇದೆ. ನಾವೇನು ಕೇಳ್ತೀವೋ ಅದನ್ನು ಅಣ್ಣಪ್ಪ ಸ್ವಾಮಿ ಕೊಡ್ತಾರಂತೆ ಖಂಡಿತವಾಗ್ಲೂ. ಏಕೆ ಅಂತಂದರೆ ಮಂಜುನಾಥ ಸ್ವಾಮಿ ಅಷ್ಟು ಅಣ್ಣಪ್ಪ ಸ್ವಾಮಿಗೆ ಎಲ್ಲ ಅಧಿಕಾರನೂ ಕೊಟ್ಬಿಟ್ಟಿದ್ದಾರೆ. ಅಷ್ಟು ವಿಶೇಷತೆ ಮಂಜುನಾಥ ಸ್ವಾಮಿಲಿ. ಅಮ್ಮನವ್ರ ಹತ್ರನೂ ಅಷ್ಟೇ ಕುಂಕುಮ ಅರ್ಚನೆ ಮಾಡಿಸಿ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಬೇಕಾದಷ್ಟಿದೆ. ಅಣ್ಣಪ್ಪ ಸ್ವಾಮಿಗೆ ಮಾಡಿಸ್ಬೋದು. ಈ ಥರ ಬೇಕಾದಷ್ಟು ಮಾಡಿಸ್ತಾ ಹೋಗ್ಬೋದು. ಅಣ್ಣಪ್ಪ ಸ್ವಾಮಿನ ದರ್ಶನ ಮಾಡೋ ಅಂಥವ್ರು ಖಂಡಿತವಾಗ್ಲಿ ಸಂಕಲ್ಪ ಇಟ್ಬಿಟ್ಟು ಬನ್ನಿ, ನಾವು ಈ ಥರ ಬಂದಿದ್ದೀವಿ, ನಮ್ಗೆ ಈ ಥರ ಸಕ್ಸಸ್ ಆಗಬೇಕು ಅಂತ. ನೋಡಿ ಎಷ್ಟು ನಮ್ಮಲ್ಲಿ ಧರ್ಮ ಇದೆಯೋ ಅಷ್ಟು ನಮ್ಮನ್ನು ಮೇಲೆ ಹತ್ತಿಸ್ತಾನೆ ಇರ್ತಾರೆ. ಆದರೆ ಧರ್ಮ ಯಾವಾಗ ಒಂದು ಸೆಕೆಂಡಲ್ಲಿ ಕಮ್ಮಿ ಆಗುತ್ತೋ, ಎಷ್ಟು ಮೆಟ್ಲು ಹತ್ತಿರ್ತೀವೋ ಅಷ್ಟು ಕೆಳಗಡೆ ಬಂದು ನಾವು ನಿಲ್ತೀವಿ. ಅದಕ್ಕೆ ಹೇಳೋದು, ಹೋಗೋ ಅಂಥವರು ಒಂದು ತುಲಾಭಾರ ಕೊಡಿ. ತುಲಾಭಾರ ಅಂತಂದರೆ ಯಾಕೆ ಕೊಡಬೇಕು ನೋಡಿ, ಅಕ್ಕಿ ಬೇಳೆ ಬೆಲ್ಲ ಆಗಿರಲಿ ಏನು ಬೇಕಾದರೂ ನಾವು ದಾನ ಮಾಡ್ಬೋದು. ನಾವು ಎಷ್ಟು ವೆಯ್ಟ್ ಇದ್ದೀವೋ ಆ ವೆಯ್ಟ್ಗೆ ಆಗೋ ಥರ ಕಲ್ಸಕ್ಕರೆ ಕೊಡ್ಬೋದು, ಬೆಲ್ಲ ಕೊಡ್ಬೋದು, ತೆಂಗಿನಕಾಯಿ ಕೊಡ್ಬೋದು, ಅಕ್ಕಿ ಕೊಡ್ಬೋದು, ಮೆಣಸು ಕೊಡ್ತಾರೆ, ಜೀರಿಗೆ ಕೊಡ್ತಾರೆ, ಬೇಕಾದಷ್ಟು ಧಾನ್ಯಗಳು ಕೊಡ್ತಾರೆ. ಒಬ್ಬೊಬ್ಬರು ಅಷ್ಟಕ್ಕೆ ಎಷ್ಟು ವೆಯ್ಟ್ ಇದ್ದೀವೋ ಅಷ್ಟಕ್ಕೂ ಚಿಲ್ಲರೆ ಕಾಸನ್ನ ₹1, ₹2, ₹5, ₹10 ಈ ಥರ ಕಾಯಿನ್ಸನ್ನು ಸೇರಿಸಿ ಮಕ್ಕಳಿಗೆ ವೆಯ್ಟಿಗೆ ಆ ಕಾಯಿನ್ಸು ಸಹ ಕೊಡ್ತಾರೆ. ನೋಡಿ ಬೇಕಾದ ರೀತಿಲಿ ನಾವು ತುಲಾಭಾರನೂ ಸಹ ಮಾಡ್ಬೋದು. ಮುಖ್ಯವಾಗಿ ಅನ್ನದಾನ ಮಾಡಬೇಕು. ಅನ್ನದಾನಕ್ಕೂ ಸಹ ನೀವು ನಿಮ್ಮಿಂದ ಏನಾಗುತ್ತೋ ಅನ್ನದಾನ ಕಾಣಿಕೆ ಕಳಿಸ್ಬೋದು, ಮನಿ ಆರ್ಡರ್ ಮುಖಾಂತರ ಕಳಿಸ್ಬೋದು. ಅದೇ ರೀತಿ ಇವಾಗೆಲ್ಲ ನಾವು ಆನ್ಲೈನಲ್ಲೇ ಕಳಿಸ್ತಾ ಇರ್ಬೋದು. ಹಾಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಿಂದ ಪಡ್ಕೊಳ್ಳೋ ಅಂಥದ್ದು ಹೇಗೆ, ನಾವೇನು ಪಡ್ಕೋಬೇಕು ಹೋಗ್ತಾ ಹೇಳ್ತೀನಿ. ಗುರುವೇ ಶರಣಂ.